ಏನಂತಂದ್ರೆ ತಾಯಿರು ಡಿಗ್ರಿ ಕಾಲೇಜಿಂದ ಒಂದು ಮೀಟಿಂಗ್ ಇತ್ತು. ನಾನೇನ್ ಮಾಡಿದ್ದೆ, ನಮ್ಮ ನಾಯ್ಡುಗಳು ದುಲುಪಲ್ಲಿ ನಾಯ್ಡುಗಳೆಲ್ಲ ಮನೆಗೆ ಹೋಗ್ತಿದ್ದೆ, ಮನೆಗೆ ಟೀ ಕಾಫಿ ಕಂಡಿದ್ದೆ. ಏನಿಲ್ಲ, ಏನಕ್ಕೆ ಹೇಳಿ, ನನಗೆ ಕೆಲಸ ಆಗ್ಬೇಕಾಗಿತ್ತು. ಏನ್ ಕೆಲಸ ಆಗ್ಬೇಕಾಗಿತ್ತು? ರಂಗಮಂದಿರ ಆಗ್ಬೇಕಾಗಿತ್ತು. ನಾನು ದುಡ್ಡಿಲ್ಲ, ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ, ಸರ್ಕಾರದ ದುಡ್ಡಿಲ್ಲ, ಏನಿಲ್ಲ. ಬೆಳಗ್ಗೆ ಎಲ್ಲರಿಗೂ 4 ಜನ ಟೀ ಕೊಟ್ಟೆ ಅಷ್ಟೇ ಹೊತ್ತು. ಏನು ಹೇಳಿ, ರಂಗಮಂದಿರ ಅವ್ರು ಹೇಳಿದ್ರು ನಾವೇ ಕಟ್ಕೊಡ್ತೀವಿ ಅಂತಂದು. ನಾನು ಉಪಾಧ್ಯಕ್ಷನಾಗ ಏನು ಮಾಡಿದ್ರಿ, ಮನೆಗೆ ಟೀ ಕರೆದು ಅವ್ರನ್ನ ಕೇಳಿದೆ, ರಂಗಮಂದಿರದ ಕಟ್ಕೊಡಿ ಅಂತಂದ್ರೆ ನಾಳೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಇದೇ ಕೆಲಸ SDMC ಅಧ್ಯಕ್ಷರು ಯಾರಾಗಿದ್ದಾರೆ, SDMC ಸದಸ್ಯರು ಯಾರಾಗಿದ್ದಾರೆ, ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರೋ ಒಬ್ಬ BO ಇನ್ನೊಬ್ರು ಏನಾಗಿರ್ತಾರೆ, ಊರು ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾನೆ. ಅವನು ವರ್ಷಕ್ಕೊಂದ್ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆಗೆ ಏನಾದರೂ ಡೆವಲಪ್ಮೆಂಟ್ ಮಾಡಿಕೊಡಿ ಅನ್ನೋದು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಇಂದ ನಮ್ಗೆ ಯಾವ ಸಹಾಯ ಬೇಕಾಗಿಲ್ಲ. ಈ ಕೆಲಸ ಯಾರು ಮಾಡ್ತಾರೆ ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗಾಗ್ತದೆ ಅಂತ ಹೇಳ್ತಾ ನಾವು ಎಲ್ಲ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಒಂದು ವಿದ್ಯಾರ್ಥಿಗಳ ಒಂದು ಸಮಿತಿ ಮಾಡಿ, ಏನು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮೂರಲ್ಲೇ ಓದಾಗಿರ್ಬೇಕು, ಎಲ್ಲ ನಮ್ಮೂರಲ್ಲೇ ಓದಾಗಿರ್ಬೇಕು. ಅವರು ವರ್ಷಕ್ಕೊಂದ್ಸರಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಶಾಲೆ ಅಂತ ಒಂದು ಫೀಲ್ ಬರ್ತದೆ. ಖಂಡಿತವಾಗ್ಲೂ ಅಭಿವೃದ್ಧಿನ ಮಾಡ್ಬೋದು ಅಂತ ಹೇಳ್ತಾ ಏನಿವತ್ತು ಕಾರ್ಯಕ್ರಮ ಕರೆದು ನಮ್ಮನ್ನೆಲ್ಲ ಅಧಿಕಾರಿಗಳನ್ನ ಕರೆದು ಏನಿವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ. ನಿಮ್ಮೆಲ್ಲರೂ ಓದಿರಿ. ಇವತ್ತು ಒಂದು ದಿವಸಕ್ಕೆ ಮಾತ್ರ ನಾವು ಸೀಮಿತ ಆಗಬೇಡಿ. ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಮ್ಮ ಶಾಸಕನಾಗಿ ನನ್ನ ಅನಿಸಿಕೆ ಏನು ಮಾಡ್ತೀನಿ. ಇನ್ನು ನಮ್ಮ SDMC ನಮ್ಮ ಇವರಿದ್ದಾರೆ, ಯಾರು ಹರೀಶ್ ಅವರು ಇದ್ದಾರೆ, ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹರೀಶ್ ಅವರು ಇದ್ದಾರೆ. ಸಾಕಷ್ಟು ವಿಚಾರಗಳನ್ನ ವಿನಿಮಯಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಇವತ್ತು ನಮಗೆ ಸಹಾಯ ಸಿಗ್ತದೆ. ಎಷ್ಟು ಶಾಲೆಗಳು ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ. ಇವತ್ತು 776 ಕೋಟಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ವಹಿವಾಟು ನಡೆದಿದೆ. ಅವತ್ತು ಅಷ್ಟೇ ಅನುಕೂಲವನ್ನು ಮಾಡಿಕೊಂಡು ಕೂಡ ರೆಡಿ ಇದ್ದಾರೆ. ತಾವುಗಳು ಊರುಗಳಲ್ಲಿ ಕೂತ್ಕೊಂಡು ನಾನು ಒಂದು ಮಾತ್ರ ಯಾವತ್ತೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ, ಆರ್ ವಿಚಾರದಲ್ಲಿ, ದೇವಸ್ಥಾನ ವಿಚಾರದಲ್ಲಿ, ಈ 3 ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಇದು ಮಹಾ ಅಪರಾಧ, ಮಹಾ ತಪ್ಪಾಗುತ್ತೆ. ಇವತ್ತು ಊರಲ್ಲೇನಾದ್ರೂ SDMC ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಅಂತ ನಿಮ್ಮ ಮಕ್ಕಳ ರಾಜಕೀಯ ಬೆಳೆಸ್ತೀರಿ. ಇವತ್ತು ಆ ವಿಚಾರದಲ್ಲಿ ಏನಾದ್ರೂ ಕ್ಯಾಸ್ಟಿಸಮ್ ಮಾಡಿ ಪಕ್ಷ ಬೆಳೆದ್ರೆ ಆಯಾಲು ನಿಮಗೆ ಬರುತ್ತೆ, ಆಯಾಲು ನಿಮಗೆ ಬರುತ್ತೆ. ನಿಮ್ಗೆ ಗೊತ್ತಾಗಲ್ಲ ಯಾವ ಚಾನಲ್ ಯಾವ ಕ್ಯಾಸ್ಟಲ್ಲಿ ಹಾಳಾಗ್ತಂಗೆ ಗೊತ್ತಿದೆಯಾ, ಆ ಪಾಕೆಟ್ ಅನ್ನು ನಮಗೆ ವಾಪಸ್ ಬರ್ತದೆ. ಅದು ನಿಮ್ಗೆ ಗೊತ್ತಿಲ್ಲ ಯಾವ ಪಾತ್ರ ಅನ್ನೋದು ಗೊತ್ತಿಲ್ಲ. ಅದೇ ದೇವಸ್ಥಾನ ವಿಚಾರದಲ್ಲಿ ದೇವರೆಲ್ಲರೂ ಗೊತ್ತೆ. ಈ 3 ವಿಚಾರಗಳಲ್ಲಿ ಯಾರು ರಾಜಕಾರಣ ಮಾಡದಿರ್ತಾರೆ ಆ ಊರು ತುಂಬಾ ಸಮೃದ್ಧವಾಗಿರ್ತದೆ, ತುಂಬಾ ಆನಂದವಾಗಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಮೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ SDMC ತಾಲೂಕು ಅಧ್ಯಕ್ಷರಿಗೂ, ಎಲ್ಲ SDMC ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ ನಾವು ಇಲ್ಲಿಂದ ಇವತ್ತು ಗೌರ್ಮೆಂಟ್ ಮೊಟ್ಟೆ ಕೊಡೋ ಕಾರ್ಯಕ್ರಮ ಇದೆ ನಮ್ಮ ವಿರೋಧ ಪಕ್ಷದಲ್ಲಿ. ಅಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಹೊರಡಬೇಕಾದ್ರಿಂದ ಇಡೀ ನಮ್ಮ ತಂಡ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸೋದು. ಕ್ಲಾಸ್ ತಗೋತಾರೆ, ಎಲ್ಲರೂ ಇಲ್ಲೇ ಇರಬೇಕಾಗುತ್ತೆ, ಎಲ್ಲರೂ ಇಲ್ಲೇ ಇರಬೇಕಾಗುತ್ತೆ. ಮತ್ತು ನಾವು ಓದಿದೆಲ್ಲ ಹೋಗ್ಬಿಡಿ, ಎಲ್ಲ ಇಲ್ಲೇ ಇರಬೇಕಾಗುತ್ತೆ. ಇದ್ರ ಮೇಲೆ ವಿಚಾರಕ್ಕಾಗಿದ್ದಾರೆ, ಇದ್ರ ಮೇಲೆ ವಿಚಾರಕ್ಕಾಗಿದ್ದಾರೆ.